ಹನೂರು ತಾಲೂಕಿನ ರೈತರು ಲೋ ವೋಲ್ಟೇಜ್ ವಿದ್ಯುತ್ನಿಂದ ಆಗುತ್ತಿರುವ ಸಮಸ್ಯೆ ಕುರಿತು ಜಿಲ್ಲಾಧಿಕಾರಿಗೆ ಮತ್ತು ಚೆಸ್ಕಾಂ ಅಧಿಕಾರಿಗಳಿಗೆ ರೈತರು ದೂರು ಸಲ್ಲಿಸಿದ್ದಾರೆ. ತಾಲೂಕಿನ ಹುಲ್ಲೇಪುರ ಹಾಗೂ ಯಡರಹಳ್ಳಿ ದೊಡ್ಡಿ ರೈತರ ಜಮೀನುಗಳ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ತೋಟದ ಮನೆಯಲ್ಲಿ ರೈತರು ವಾಸವಾಗಿದ್ದು, ಲೋ ವೋಲ್ಟೇಜ್ ವಿದ್ಯುತ್ ಇವರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗುತ್ತಿದೆ. ಇನ್ನು ಈ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲವೆಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ರೈತ ದೊರೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಮುಸುಕಿನ ಜೋಳ 2 ಎಕರೆ ಹಾಕಲಾಗಿದೆ. ಲೋ ವೋಲ್ಟೇಜ್ನಿಂದ ಮೋಟಾರು ಚಾಲನೆಯಾಗದೆ ಫಸಲು ಒಣಗುತ್ತಿದೆ. ಜಿಲ್ಲಾಧಿಕಾರಿಗಳ ಜನತಾ ದರ್ಶನ ಹಾಗೂ ಪಟ್ಟಣದ ಚೆಸ್ಕಾಂ ಇಂಜಿನಿಯರ್ಗೆ ದೂರು ಸಲ್ಲಿಸಲಾಗಿದೆ. ಹೆಚ್ಚುವರಿ ಟಿಸಿ ಅಳವಡಿಸಲು ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಲಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ ನಮ್ಮ ಪರಿಸ್ಥಿತಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹನೂರು ತಾಲೂಕಿನ ಹುಲ್ಲೇಪುರ ಗ್ರಾಮದ ಯಡರಹಳ್ಳಿ ರಸ್ತೆ ವ್ಯಾಪ್ತಿಗೆ ಸೇರುವ 100 KV ಟಿಸಿ ಇದ್ದು, ಇದಕ್ಕೆ 20 ರಿಂದ 30 ಬಾವಿ ಮತ್ತು ಬೋರ್ವೆಗಳು ಇರುತ್ತದೆ. ಇದರಲ್ಲಿ ಲೋ ವೋಲ್ಟೇಜ್ ಸಮಸ್ಯೆಯಿಂದ ರೈತರು ಅಲ್ಪ ಸ್ವಲ್ಪ ನೀರಿನಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಸರ್ಕಾರ ಮತ್ತು ಚೆಸ್ಕಾಂ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಗಮಿಸಿ ಇದನ್ನು ಪರಿಶೀಲನೆ ಮಾಡಿ ಇನ್ನೊಂದು ಟಿಸಿಯನ್ನು ಅಳವಡಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳೆಯ ಮನವಿ.